ದೀಪಾವಳಿ ಹಬ್ಬ ಅಂದ ತಕ್ಷಣ ಎಲ್ಲರ ಮುಖದಲ್ಲಿ ಅದೇನೋ ಆನಂದ, ಅದೇನೋ ಸಂತೋಷ ಅಲ್ವಾ? ಹೀಗೆ ದೀಪಾವಳಿ ಹಬ್ಬ ಹಿನ್ನೆಲೆ ಏನು? ದೀಪಾವಳಿ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತದೆ ಮತ್ತು ಧನಲಕ್ಷ್ಮಿ ಪೂಜೆ ಮಾಡುವ ಒಳ್ಳೆಯ ಸಮಯ ಯಾವುದು? ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ತಪ್ಪದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ದೀಪಾವಳಿ ಹಬ್ಬ ಹೇಗೆ ಹುಟ್ಟಿಕೊಂಡಿತು ಎಂಬುದರ ಬಗ್ಗೆ ಅದರ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಅಯೋಧ್ಯೆಯ ರಾಜ ದಶರಥನ ಪುತ್ರ ಶ್ರೀರಾಮರು ರಾವಣನ ವಿರುದ್ಧ ಯುದ್ಧ ಮಾಡಿ ಸತ್ಯ, ಧರ್ಮ ಮತ್ತು ನ್ಯಾಯದ ಜಯ ಸಾಧಿಸಿದರು. 14 ವರ್ಷಗಳ ವನವಾಸ ಮುಗಿಸಿ ರಾಮ, ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಹಿಂತಿರುಗುವಾಗ ಅಲ್ಲಿನ ಅಯೋಧ್ಯೆ ಜನತೆ ಸಂತೋಷದಿಂದ ಮನೆ ಮನೆಗೆ ದೀಪ ಹಚ್ಚಿ ಸ್ವಾಗತಿಸಿದರು. ಅದೇ ದಿನದಿಂದ ಅಂಧಕಾರದ ಮೇಲೆ ಬೆಳಕಿನ ಜಯ ಎಂಬ ಸಂಕೇತವಾಗಿ ದೀಪಾವಳಿ ಹಬ್ಬ ಆರಂಭವಾಯಿತು ಎಂಬುದರ ಬಗ್ಗೆ ನಮಗೆ ಪೌರಾಣಿಕದಲ್ಲಿ ಹಿನ್ನೆಲೆ ಸಿಗುತ್ತದೆ. ದೀಪಾವಳಿ ಹಬ್ಬದ ಮತ್ತೊಂದು ಹಿನ್ನೆಲೆಯನ್ನು ನೋಡುವುದಾದರೆ ಭಾಗವತ ಪುರಾಣದಲ್ಲಿ ನಮಗೆ ದೊರೆಯುತ್ತದೆ. ನರಕಾಸುರ ಎಂಬ ದುಷ್ಟ ರಾಜ ಪ್ರಜಾಪೀಡಿತನಾಗಿದ್ದ. ಅವನ ದೌರ್ಜನ್ಯದಿಂದ ದೇವಾನುದೇವತೆಗಳು ತೊಂದರೆಗೊಂಡರು. ಆಗ ಎಲ್ಲಾ ದೇವತೆಗಳು ಒಗ್ಗೂಡಿ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಆ ನಂತರ ಶ್ರೀಕೃಷ್ಣರು ನರಕಾಸುರನನ್ನು ಸಂಹರಿಸಿ ಪ್ರಪಂಚಕ್ಕೆ ಶಾಂತಿ ತಂದರು ಎಂಬುದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತದೆ ಸ್ನೇಹಿತರೆ. ಇನ್ನು ನಾವು ದೀಪಾವಳಿ ಹಬ್ಬದ ಆಚರಣೆಯನ್ನು ನೋಡುವುದಾದರೆ, ಈ ಹಬ್ಬ ಕೇವಲ ಒಂದು ದಿನದ ಹಬ್ಬದ ಆಚರಣೆಯಲ್ಲ, 5 ದಿನಗಳ ಕಾಲ ಪ್ರತಿ ದಿನಕ್ಕೂ ಒಂದು ಹಬ್ಬ ಆಚರಣೆಯಂತೆ ವಿಶಿಷ್ಟ ಅರ್ಥದೊಂದಿಗೆ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ. ಇನ್ನು ದೀಪಾವಳಿಯ ಅಮಾವಾಸ್ಯೆ ಪ್ರಾರಂಭ ಮತ್ತು ಅಂತ್ಯದ ಬಗ್ಗೆ ನೋಡುವುದಾದರೆ, ದಿನಾಂಕ 20 ಸೋಮವಾರದಂದು ಮಧ್ಯಾಹ್ನ 2:18 ಅಮಾವಾಸ್ಯೆ ಪ್ರಾರಂಭವಾಗಿ ದಿನಾಂಕ 21 ಮಂಗಳವಾರ ಮಧ್ಯಾಹ್ನ 3:44 ಮುಕ್ತಾಯವಾಗುತ್ತದೆ. ಆದ್ದರಿಂದ ದೀಪಾವಳಿ ಅಮಾವಾಸ್ಯವನ್ನು ಸೋಮವಾರ ಮಧ್ಯಾಹ್ನ 2 ಗಂಟೆಯ ನಂತರ ಆಚರಿಸುವುದು ಉತ್ತಮ. ಕೆಲವರು ಮಂಗಳವಾರ ಹಬ್ಬವನ್ನು ಮಾಡುವುದಾದರೆ ಮಧ್ಯಾಹ್ನ 3 ಗಂಟೆಯ ಒಳಗೆ ಹಬ್ಬವನ್ನು ಆಚರಿಸುವುದು ಉತ್ತಮ. ದೀಪಾವಳಿ ಹಬ್ಬ ಹಾಗೂ ದೀಪಗಳನ್ನು ಅಮಾವಾಸ್ಯೆ ರಾತ್ರಿ ಹಚ್ಚುವುದು ಶ್ರೇಷ್ಠವಾಗಿರುತ್ತದೆ. ಹಬ್ಬ ಆಚರಣೆ ಮಾಡೋದಕ್ಕೆ ಸೋಮವಾರ ಶ್ರೇಷ್ಠವಾದ ದಿನವೆಂದು ನಮಗೆ ಪಂಚಾಂಗಗಳಲ್ಲಿ ಮಾಹಿತಿ ಸಿಗುತ್ತದೆ. ದೀಪಾವಳಿಯ ಬೆಳಕು ನಿಮ್ಮ ಜೀವನದಲ್ಲೂ ಕೂಡ ಹೊಸ ಪ್ರಾರಂಭ, ಹೊಸ ವಿಜಯವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಜೀವನವೂ ಕೂಡ ಈ ದೀಪದಂತೆ ಇತರರಿಗೂ ಬೆಳಕಾಗಲಿ. ದೀಪಾವಳಿಯ ದೀಪಗಳು ಹಚ್ಚುವುದರ ಮೂಲಕ ನಿಮ್ಮ ಹೃದಯದಲ್ಲಿರುವ ಭಯ, ಕೋಪ, ಅಹಂಕಾರ ಇವುಗಳ ಅಂಧಕಾರವನ್ನು ದೂರ ಮಾಡಿ ಪ್ರೀತಿ, ಶಾಂತಿ ಮತ್ತು ಸಂತೋಷದ ದೀಪಗಳು ಶ್ರೀ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮ್ಮ ಮನೆಯಲ್ಲಿ ಧನ, ಧಾನ್ಯ ಮತ್ತು ದೈವಿಕ ಬೆಳಕು ನೆಲೆಸಲಿ ಎಂದು ನಾವು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.